ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಎಐಸಿಸಿ ಒಬಿಸಿ ಸಮಿತಿಗೆ ನೇಮಕ ಮಾಡಿದ್ದು, ಈ ಬಗ್ಗೆ ಬಿಜೆಪಿ ನಾಯಕರು ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಗ್ಯಾರಂಟಿ ಅಂತ ಭವಿಷ್ಯವನ್ನ ಕೂಡ ನುಡಿದಿದ್ದಾರೆ. ವಿಜಯೇಂದ್ರ ಸಿಎಂ ಬದಲಾವಣೆ ಗ್ಯಾರಂಟಿ ಅಂತ ಅಂದ್ರೆ ಬಸವರಾಜ ಬೊಮ್ಮಾಯಿ ಡಿಮೋಷನ್ನು ಪ್ರಮೋಷನ್ನು ಅಂತ ಲೇವಡಿ ಮಾಡಿದ್ದಾರೆ. ಇನ್ನು ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿ ದೆಹಲಿಯಲ್ಲಿ ಖರ್ಗೆ ರೀತಿ ಸಿದ್ದರಾಮಯ್ಯಗೂ ಶೆಡ್ ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯಗೆ ಗೇಟ್ ಪಾಸ್ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ಸಿಎಂ ಸ್ಥಾನ ತ್ಯಜಿಸಿ ದೆಹಲಿಗೆ ಬನ್ನಿ ಎಂಬ ಸಂದೇಶ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದುಕೊಂಡು ದೆಹಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ, ವರ್ಗಾವಣೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೂಡ ದೆಹಲಿಯಲ್ಲಿ ಕೂತು ಮಾಡಿದ್ದಾರೆ. ಯಾವ ಸಿದ್ದರಾಮಯ್ಯನವರು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದು ಅದೇ ಅಹಿಂದ ಸಮುದಾಯಗಳು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದು ಬಿಟ್ಟರೆ ಎಲ್ಲ ಹಿಂದುಳಿದ ಸಮುದಾಯಗಳನ್ನು ಸಂಪೂರ್ಣವಾಗಿ ಮಾತಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು OBC ಇದಕ್ಕೆ ಅದನ್ನು ಅಧ್ಯಕ್ಷರಾಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ನಿಶ್ಚಿತ. ಅದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಪೈಪೋಟಿ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ನಡೀತಾ ಇದೆ. ಕಳೆದ 6 ತಿಂಗಳಿಂದನೂ ಕೂಡ ಹೇಳ್ತಾ ಬರ್ತಾ ಇದ್ದೀನಿ, ಬದಲಾವಣೆ ಗ್ಯಾರಂಟಿ, ಸಿದ್ದರಾಮಯ್ಯ ಅತಂತ್ರ. ಸಿದ್ದರಾಮಯ್ಯನವ್ರನ್ನ ಅತಂತ್ರ ಮಾಡಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೋ, ಸಿದ್ದರಾಮಯ್ಯನವ್ರನ್ನ ಅತಂತ್ರ ಮಾಡಕ್ಕೆ ಕುತಂತ್ರ ಮಾಡ್ತಾರೋ ಅಥವಾ ಬೇರೆ ದಾರಿ ಹುಡುಕ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಗೇಟ್ ಪಾಸ್ ಕೊಡೋದು ಗ್ಯಾರಂಟಿ. ಸಿದ್ದರಾಮಯ್ಯ ಹಠಾವೋ ಪ್ರಾರಂಭ ಆಗಿದೆ. ರಾಜ್ಯದಿಂದ ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸ್ಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸ್ಬೇಕು ಅನ್ನೋದು ಗೊತ್ತಿತ್ತು. ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ. ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ ಕಳಿಸಿದ್ರು. ಮುಖ್ಯಮಂತ್ರಿ ಆಗ್ಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಸಿದ್ದರಾಮಯ್ಯ ಅವ್ರಿಗೆ ಡಿಮೋಷನ್ನ ಪ್ರಮೋಷನ್ನ ಎಂಬುದು ಸಿದ್ದರಾಮಯ್ಯವರು ಹೇಳಬೇಕು. ಕರ್ನಾಟಕದಲ್ಲಿ ಸಾರ್ವತ್ರಿಕವಾಗಿ ನೋಡುವುದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯದು ಡಿಮೋಷನ್ ಅಂತ. ಯಾವುದೇ ಅಧಿಕಾರಿ ಇಲ್ಲದಿರುವಂಥ ಒಂದು ಸಲಹಾ ಸಮಿತಿಗೆ ಅಧ್ಯಕ್ಷ ಮಾಡಿ ಸ್ಪಷ್ಟವಾದ ಆದೇಶ ಇಲ್ಲದೆ, ಅದಕ್ಕೆ ಉದ್ದೇಶವೂ ಇಲ್ಲದೆ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ಡೆಸ್ಕ್ ಇಂದ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಒಂದು ವಿಚಾರ, ಬೆಳಗ್ಗೆಯಿಂದಲೂ ಕೂಡ ಇದು ಸಿಕ್ಕಾಪಟ್ಟೆ ಹಲ್ಚಲ್ ಸೃಷ್ಟಿಯಾಗಿತ್ತು. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು? ಈ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗೋದಕ್ಕೆ ಕಾರಣ ಏನು? ಮೊದಲಿಗೆ ರಾಮ್, ರಾಜ್ಯ ರಾಜಕೀಯದಲ್ಲಿ DCM DK ಶಿವಕುಮಾರ್ ಪವರ್ ಶೇರಿಂಗ್ ಅನ್ನುವಂಥ ವಿಚಾರವನ್ನು ಹೇಳುವ ಮೂಲಕ CM ಕುರ್ಚಿ ಕಿತ್ತಾಟಕ್ಕೆ ನಾಂದಿಯನ್ನು ಹಾಡಿದರು. ಅದಾದ ಬಳಿಕ CM ನಾನೇ ಇರ್ತೀನಿ ಅನ್ನೋಂಥ ಮಾತನ್ನು CM ಸಿದ್ದರಾಮಯ್ಯ ಕೂಡ ಹೇಳಿದರು. ಅದರ ಜೊತೆಗೆ CM ಪರವಾಗಿರುವಂಥ ಬಣ ಮತ್ತು DCM DK ಶಿವಕುಮಾರ್ ಅವರ ಬಣ ಸಾಕಷ್ಟು ಏನೋ ಒಂದು CM ಕುರ್ಚಿಗಾಗಿ ಪೈಪೋಟಿ ನಡೆಸ್ತಾ ಇತ್ತು. DK ಶಿವಕುಮಾರ್ CM ಆಗಬೇಕು ಅಂತ ಕೆಲ ಶಾಸಕರು ಹೇಳಿದರೆ, CM ಸಿದ್ದರಾಮಯ್ಯ ಮುಂದಿನ 3.5 ವರ್ಷಗಳ ಕಾಲ ಆದರೆ ಈಗ ಇರುವಂಥ 2 ವರ್ಷ 11 ತಿಂಗಳ ಕಾಲ ಅವರ ಅಧಿಕಾರಾವಧಿಯನ್ನು ಪೂರೈಸಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಇದೆಲ್ಲದರ ನಡುವೆ ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅನ್ನೋಂಥ KN ರಾಜನ್ ಅವರು ಹೇಳಿದಂಥ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಕೈಪಾಳ್ಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಏನು ಭಾರಿ ಬದಲಾವಣೆ ಅಗತ್ಯ ಅನ್ನುವಂಥ ಹೇಳಿಕೆಯನ್ನು ಸೆಪ್ಟೆಂಬರ್ ಕ್ರಾಂತಿಗೆ ಹೋಲಿಸಿ ಇವತ್ತು ಚರ್ಚೆ ಮಾಡಲಾಗ್ತಾ ಇತ್ತು. ಆ ಬೆನ್ನಲ್ಲೇ CM ಸಿದ್ದರಾಮಯ್ಯ ಅವರಿಗೆ AICC ಹಿಂದುಳಿದ ವರ್ಗಗಳ ಒಂದು ಸಲಹಾ ಮಂಡಳಿ ಸದಸ್ಯರನ್ನಾಗಿ ಮಾಡಿದೆ. ಆದರೆ ಸಲಹಾ ಮಂಡಳಿಗೆ ಅಧ್ಯಕ್ಷರಾಗಿ CM ಸಿದ್ದರಾಮಯ್ಯ ಆಯ್ಕೆಯಾಗಿದ್ದಾರೆ, ನೇಮಕವಾಗಿದ್ದಾರೆ ಅನ್ನೋಂಥ ಮಾತನ್ನು ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಒಂದು ಕಾಂಗ್ರೆಸ್ನ ವಲಯದಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇತ್ತು. ಅದರಲ್ಲೂ ಕೂಡ
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ನಡೆಸೋದ್ರ ಜೊತೆಗೆ ಒಳ್ಳೆಯ ಅಹಿಂದ ಮತಗಳ ಸೆಳೆಯುವ ನಿಟ್ಟಿನಲ್ಲಿ ಸಾಕಷ್ಟು ಕುತಂತ್ರವನ್ನು ಎಲ್ಲವನ್ನು ಮಾಡಿ ಪಕ್ಷಕ್ಕೆ ಲಾಭವನ್ನು ತಂದುಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಇರುವಂಥದ್ದು. ಈ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರ ಬಣ AICC ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಿಡಿಕೊಂಡು ಅಹಿಂದ ನಾಯಕತ್ವವನ್ನು ಬೆಳೆಸಬೇಕು, ಮುಂಬರುವ ಲೋಕಸಭಾ ಚುನಾವಣೆಗೆ ರಾಷ್ಟ್ರದಲ್ಲಿ ಅಹಿಂದ ಮತಗಳನ್ನ ಸೆಳೆಯಬೇಕನ್ನೋ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಜುಲೈ 15ಕ್ಕೆ ಕರೆದಿದೆ. ಆದರೆ ಈ ಒಂದು AICC ನೀಡಿರುವಂಥ ಸಲಹಾ ಮಂಡಳಿ ಇದೆ, ಅದಕ್ಕೆ ಅಧ್ಯಕ್ಷರಾಗಿದ್ದಾರಾ ಅನ್ನುವಂಥ ಮಾತು ಕೂಡ ಚರ್ಚೆ ಆಗ್ತಿರುವಂಥದ್ದು. ಆದರೆ CM ಸಿದ್ದರಾಮಯ್ಯ ಇದರಲ್ಲಿ ಒಬ್ಬರು ಸದಸ್ಯರಾಗಿರುವಂಥದ್ದು. ಸಿದ್ದರಾಮಯ್ಯ ಅವರು ಸೇರಿದಂತೆ ಒಟ್ಟು 24 ಜನರು ಈ ಒಂದು ಸಲಹಾ ಸಮಿತಿಯ ಮಂಡಳಿಯ ಸದಸ್ಯರಾಗಿರೋದ್ರಿಂದ CM ಸಿದ್ದರಾಮಯ್ಯ ಹೈಕಮಾಂಡ್ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಹೋಗ್ತಾರಾ ಇಲ್ಲ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಆಗ್ತಿರುವಂಥ ಬೆಳವಣಿಗೆಗಳನ್ನು ನೋಡಿದರೆ BJP ಇದನ್ನು ಅಸ್ತ್ರವಾಗಿ ತೆಗೆದುಕೊಂಡಿದೆ. ಏನೋ ಬದಲಾವಣೆ ಆಗುತ್ತೆ, ಸೆಪ್ಟೆಂಬರಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ನಡೀತಿರುವ ಬೆನ್ನಲ್ಲೇ ಇವತ್ತು AICCಯ OBC ಘಟಕದ ಸಲಹಾ ಸಮಿತಿಯ ಮಂಡಳಿಯ ಸದಸ್ಯರಾಗಿ CM ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡೋದ್ರ ಮೂಲಕ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕರೆದುಕೊಂಡು ಕುರ್ಚಿಯನ್ನು ಬದಲಾಯಿಸುವ ತಂತ್ರ ನಡೀತಿದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿರುವಂಥದ್ದು. ಇದನ್ನೇ BJP ಅಸ್ತ್ರವಾಗಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಿರುವಂಥದ್ದು. ಇಲ್ಲಿ CM ಸಿದ್ದರಾಮಯ್ಯ ಅವರು 2 ಬಾರಿ CM ಆಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ಪ್ರಮೋಷನ್ ಕೊಡ್ತಿದ್ದಾರಾ ಡಿಮೋಷನ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ CM ಅವರ ಕಚೇರಿಯಿಂದ ಒಂದು ಸ್ಪಷ್ಟನೆ ಕೂಡ ಬಂದಿರುವಂಥದ್ದು. ಯಾಕಂದರೆ CM ಸಿದ್ದರಾಮಯ್ಯ ಅಹಿಂದ ನಾಯಕರಾಗಿರೋದ್ರಿಂದ ಅವರು ಪಕ್ಷ ಸಂಘಟನೆಗೆ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಮಾಡಿ ಅನ್ನುವಂಥ ಒಂದು ಪ್ರಕಟಣೆಯನ್ನು ಈಗಾಗಲೇ ಹೊರಡಿಸಿರುವಂಥದ್ದು. ಅದರ ಜೊತೆಗೆ AICCಯ OBC ಘಟಕದ ಅಧ್ಯಕ್ಷರಾಗಿರುವಂಥದ್ದು ಅನಿಲ್ ಜೈಹಿಂದ್ ಇವರು ಪತ್ರ ಬರೆದಿರೋದ್ರಿಂದ ಆ ಪತ್ರವನ್ನು ಬಿಡುಗಡೆ ಮಾಡುವ ಮೂಲಕ ಸದ್ಯಕ್ಕೆ CM ಸಿದ್ದರಾಮಯ್ಯ ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಹೋಗಲ್ಲ ಅನ್ನುವಂಥ ಸಂದೇಶವನ್ನೇನೋ ಕೊಟ್ಟಿದ್ದಾರೆ. ಆದರೆ DCM DK ಶಿವಕುಮಾರ್ಗೆ ಇದು ಯಾವ ರೀತಿ ಲಾಭವನ್ನು ತಂದು ಕೊಡುತ್ತೆ? DCM DK ಶಿವಕುಮಾರ್ ಏನಾದರೂ ರಾಷ್ಟ್ರ ರಾಜಕೀಯಕ್ಕೆ CM ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ DK ಶಿವಕುಮಾರ್ CM ಆಗ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂಥದ್ದು. DKಶಿ ಅವರ ಕನಸು ನನಸಾಗತ್ತೆ ಅನ್ನುವಂಥ ರಾಜಕೀಯ ಲಾಭದ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ AICCಗೆ OBCS ಏನು ಸಲಹಾ ಮಂಡಳಿಯ ಒಂದು ಘಟಕಕ್ಕೆ CM ಸಿದ್ದರಾಮಯ್ಯ ಹೋದರೆ, ರಾಷ್ಟ್ರ ರಾಜಕೀಯಕ್ಕೆ ಹೋದರೆ CM ಸಿದ್ದರಾಮಯ್ಯ ಅವರನ್ನು ಡಿಮೋಷನ್ ಮಾಡಿದಂಗೆ ಆಗತ್ತೆ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು. ರಾಮ್, ಈ ನಿಟ್ಟಿನಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾವೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ ರಾಮ್. ಎಸ್, ಓಕೆ, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.